ಗುರುಪೂರ್ಣಿಮೆ ಅಂಗವಾಗಿ ನೆಲಮಂಗಲದ ತೊರೆಮೂಡಲಪಾಳ್ಯದ ಪ್ರತೀಕ್ಷಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲಾಯಿತು. ಪ್ರತೀಕ್ಷಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ 3ನೇ ವರ್ಷದಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷವೂ ಕೂಡ ನಾವು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಒಂದು ಮ್ಯಾನೇಜ್ಮೆಂಟು ಮತ್ತು ನಮ್ಮ ಶಿಕ್ಷಕರೆಲ್ಲರೂ ಕೂಡ ತೀರ್ಮಾನ ಮಾಡ್ತಾ ಇದ್ದೀವಿ. ಈಗ ಶೃಂಗೇರಿಗೆಲ್ಲ ಹೋಗಿ ಮಾಡಿಸೋದು ತುಂಬ ಕಷ್ಟ ಅನಿಸುತ್ತೆ. ಮತ್ತು ಅದ್ರ ಜೊತೆಗೆ ಈ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಮತ್ತು ಮಕ್ಕಳನ್ನು ಕೂಡ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೀವಿ. ನಮ್ಮೆಲ್ಲ ಪೋಷಕರು ತುಂಬ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಮತ್ತು ಅದ್ರ ಜೊತೆಗೆ ನಮ್ಮ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಮತ್ತು ನಮ್ಮ ಏನು ಶಾಲಾ ಸಿಬ್ಬಂದಿ ವರ್ಗ ಏನಿದೆ ಅವರನ್ನು ಕೂಡ ತುಂಬ ಉತ್ಸಾಹದಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಸುಮಾರು 400 ಜನ ಮಕ್ಕಳು ಅಕ್ಷರಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಬರೀ ಈಗ LKG ಮತ್ತು UKG ಅಂತೇನಿಲ್ಲ, ಯಾವ ಪೋಷಕರು ಮತ್ತು ಯಾವ ಮಕ್ಕಳಿಗೆ ಅಕ್ಷರಾಭ್ಯಾಸ ಆಗಿಲ್ಲ ಅಷ್ಟು ಮಕ್ಕಳನ್ನು ಕೂಡ ಇಲ್ಲಿ ನಾವು ಅದೇನು ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. 7ನೇ ಕ್ಲಾಸ್ ಮಕ್ಕಳು, 8ನೇ ಕ್ಲಾಸ್ ಮಕ್ಕಳು ಅವರೂ ಕೂಡ ತುಂಬ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಎಲ್ಲ ಮಕ್ಕಳನ್ನು ಕೂಡ ನಾವು ನಮ್ಮ ಶಾಲೆಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಮಕ್ಕಳಿದ್ದು ಅದರಲ್ಲಿ ಸುಮಾರು 400 ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ ಸರ್. ವೇದವ್ಯಾಸರ ಜನ್ಮದಿನವನ್ನು ಇವತ್ತು ಏನೋ ಗುರುಪೂರ್ಣಿಮೆ ಅಂತ ಅಂದ್ಬಿಟ್ಟು ಆಚರಿಸ್ತಾರೆ. ಅದ್ರ ಜೊತೆಗೆ ಬುದ್ಧ ಅವರನ್ನು ಕೂಡ, ಗೌತಮ ಬುದ್ಧನೂ ಕೂಡ ಇಲ್ಲಿ ಪ್ರವಚನ ನೀಡಿದ್ದು ಫಸ್ಟ್ ಟೈಮ್ ಪ್ರವಚನ ನೀಡಿದ್ದನ ಅಂಗವಾಗಿ ಅಂತಂದ್ಬಿಟ್ಟು ಎಲ್ಲ ಧರ್ಮಕ್ಕೂ ಕೂಡ ಇದು ಏನು ಅನ್ವಯ ಆಗೋದ್ರಿಂದ ಗುರುವಿನ ಏನು ಹೇಳ್ತಾರಲ್ವ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಖ್ಯತೆ ಅಂತ ಹೇಳ್ತಾರಲ್ವ, ಆ ವಿಚಾರವಾಗಿ ಆ ದಿನನೇ ಮಾಡಿಸಿದ್ರೆ ಮಕ್ಕಳಿಗೆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವಿವತ್ತು ಗುರು ಇಲ್ಲದೆ ಏನೂ ಇಲ್ಲ. ನಾವಿವತ್ತೆಲ್ಲ ಶಾಲೆ ಮಾಡಿದ್ದೀವಿ ಮತ್ತು ಕಾಲೇಜ್ ಮಾಡಿದ್ದೀವಿ, ಇಷ್ಟೆಲ್ಲ ಆಗಿದೆ ಅಂತಂದರೆ ಅದು ನಮ್ಮ ಸಾಧನೆ ಅಲ್ಲ, ನಮ್ಮ ಗುರುಗಳು ಹಾಕಿಕೊಟ್ಟ ಅಂತ ಹಾದಿಲಿ ನಾವು ನಡೆದಿರೋದ್ರಿಂದನೇ ಇಷ್ಟು ಮಾಡೋಕ್ಕಾಗಿರೋದು. ನಮ್ಮದೇನೂ ಇಲ್ಲ, ಎಲ್ಲ ಗುರುಗಳಿಂದನೇ, ಗುರುವಿಂದನೇ ಇಷ್ಟೆಲ್ಲ ಆಗೋಕ್ಕೆ ಸಾಧ್ಯ ಅಂತ. ಯಾವ ವಿದ್ಯಾರ್ಥಿನೂ ಕೂಡ ಅತ್ಯುನ್ನತವಾದಂಥ ಒಂದು ಸ್ಥಾನವನ್ನು ಪಡೆಯೋದಕ್ಕಾಗೋದಿಲ್ಲ. ಇವ್ರು ಹೇಳ್ತಾರೆ ಒಂದ್ಸಲ ವಿವೇಕಾನಂದರಿಗೆ ಏನಂತ ಅಂದ್ಬಿಟ್ರೆ, ನಿಮ್ಮಿಂದ ಶ್ರೀ ರಾಮಕೃಷ್ಣ ಪರಮಹಂಸರಿಗೆ ಅಷ್ಟೊಂದು ಮಹತ್ವ ಸಿಕ್ತಲ್ವಾ ಅಂತಂದ್ಬಿಟ್ಟು ಹೇಳಿದಾಗ ಅವಾಗ ಹೇಳ್ತಾರೆ ವಿವೇಕಾನಂದರು, ನನ್ನಂಥ ರಾಮಕೃಷ್ಣ ಪರಮಹಂಸರು ನನ್ನಂಥ ಸಾವಿರ ಲಕ್ಷ ವಿವೇಕಾನಂದರನ್ನು ಸೃಷ್ಟಿ ಮಾಡುವಂಥ ಒಂದು ಶಕ್ತಿ ಅವರಲ್ಲಿ ಇರುತ್ತೆ. ನನ್ನಿಂದ ಅವರಿಗೆ ಮಹತ್ವ ಬರಲಿಲ್ಲ, ಅವರಿಂದ ನನಗೆ ಮಹತ್ವ ಬಂದಿದ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಇದರಿಂದನೇ ಗೊತ್ತಾಗುತ್ತೆ ಗುರುವಿಗೆ ಸ್ಥಾನ ಎಷ್ಟಿದೆ ಅಂತ ಅಂದ್ಬಿಟ್ಟು. ಕೃಷ್ಣಮಣಿ, ಕಾರ್ಯದರ್ಶಿ, ಪ್ರತೀಕ್ಷಾ ಎಜುಕೇಶನ್ ಸೊಸೈಟಿ. ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡೋರು ತಂದೆ ತಾಯಿ ಮಾತ್ರ. ಆದ್ದರಿಂದ ಪ್ರತಿನಿತ್ಯ ಈಗಲೇ ಅಲ್ಲೇ ಪುಟಾಣಿ ಅಪ್ಪ ನಮ್ಮ ಯಾರಿದ ಕೆಳಗಿಡ್ಬಿಡು, ನಮಸ್ಕಾರ ಮಾಡ್ಕೊಂಬಿಡಿ. ನಾನು ನೋಡ್ಬೇಕಣ್ಣಲ್ಲಿ ಪಿತೃ ದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ. ಅಮ್ಮ ಚಿರಂಜೀವಿಗಳಾಗಿ ಅಂತ ಆಶೀರ್ವಾದ ಮಾಡಿ. ಏನಂತ ಮಾಡ್ತೀರಾ? ಚಿರಂಜೀವಿಗಳು. ಗಾಳಿಯನ್ನ ಹುಟ್ಕೊಂಡಿರುವಂತ ಒಬ್ಬ ದೇವತೆ. ಒಂದು ಕೈಯಲ್ಲಿ ಗ್ರಂಥ, ಒಂದು ಕೈಯಲ್ಲಿ ವೀಣೆ. ಇವತ್ತು ನಿಮ್ಮ ಮುಂದೆ ಬಂದಿದ್ದಾರೆ. ಅವ್ರು ಏನಂತ ಕರಿತೀವಿ? ಸರಸ್ವತಿ ದೇವಿಗೆ ಜೈ. ಬರ್ಲಿಲ್ಲ ವಾಯ್ಸು, ಆಮೇಲೆ ಊಟ ಕೊಟ್ಕೊಂಡು ಕೇಳ್ತೀವಿ ಸರ್. ಅದು ಈಗ ಬೇಡ, ಆಯ್ತು ಅದಲ್ಲೇ ಇರಲಿ. ಈಗ ಎಡಗೈ ಮೇಲೆ ಬಲಗೈ ಹಿಂಗೆ ಇಟ್ಕೊಳ್ಳಿ. ಹರಿ ಓಂ ಸದಾ ಗೋವಿಂದ 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 ಶ್ರೀ ಮಹಾವಿಷ್ಣು ವರಾಜ್ಞೇಯ ಮಹಾರ್ಧೆ ಶ್ರೀ ಶ್ವೇತ ವರಹಕಲ್ಪೆ ವೈವಸ್ವತ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಕೃಷ್ಣ ಮಧ್ಯಪ್ರದೇಶ ಗೋದಾವರಿ ಶ್ರೀರಾಮಾವತಾರೆ ಮಮ ಶಾಲಾ ಪೂರ್ತಿ ಹೆಸರು ಹೇಳಿ. ಶಾಲೆ ಹೆಸರು ಗಟ್ಟಿಗೆ
ಸಂಸಃ ಗುರುವರ್ಗಸ್ಯ ವಿದ್ಯಾರ್ಥಿವರ್ಗಸ್ಯ ಕಾಮಗಾರಿವರ್ಗಸ್ಯ ವಾಹನಚಾಲಕಸ್ಯ ಸರ್ವೇಣ ಸಹ ಕುಟುಂಬಸ್ಯ ಶುಭ ದಿವಸೆ ಕ್ರೋಧೀನಾಮ. ಎಲ್ಲರಿಗಿಂತ ದೊಡ್ಡವನು ಗುರು. ಹಾಗಾಗಿ ಗುರುವಿನ ಮಹತ್ವ ದೊಡ್ಡದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ವಿದ್ಯೆ ಎಂಬಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಜ್ಞಾನ ಹೊಂದುವ ಮೂಲಕ ತನ್ನ ಜೀವನವನ್ನು ರೂಪಿಸಿಕೊಳ್ಳಲು ಗುರುವಿನ ಆಶೀರ್ವಾದ ಬಹಳ ಮುಖ್ಯ. ಶಾಲೆಗೆ ನೂತನವಾಗಿ ಸೇರಿದ ಮಕ್ಕಳು ಅಕ್ಷರಾಭ್ಯಾಸ ಮಾಡುವ ಮೂಲಕ ತನ್ನ ಜೀವನವನ್ನು ರೂಪಿಸಿಕೊಳ್ಳಲು ಅಕ್ಷರಾಭ್ಯಾಸದ ಮೂಲಕ ಪ್ರಾರಂಭಿಸಲಾಗುತ್ತಿದ್ದು, ಮಕ್ಕಳೊಂದಿಗೆ ಆಗಮಿಸಿದ್ದ ಮಕ್ಕಳ ಪೋಷಕರು ಮಕ್ಕಳ ಬೆರಳನ್ನು ಹಿಡಿದು ಅಕ್ಕಿಯ ಮೇಲೆ ಮೊದಲ ಅಕ್ಷರ ಬರೆಸುವ ಮೂಲಕ ವಿದ್ಯಾಭ್ಯಾಸದ ಪ್ರಾರಂಭಕ್ಕೆ ಚಾಲನೆ ನೀಡಲಾಯಿತು. ವ್ಯಾಸ ಮಹಾಮಹರ್ಷಿ ಅನುಷ್ಠಿತ ದಿವಸೆ ಆದಿತ್ಯವಾಸರ ಯುಕ್ತಾಯಾಂ ಶುಭ ನಕ್ಷತ್ರ ಶುಭ ಯೋಗ ಶುಭಕರಣ ಏವಂ ಗುಣ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲಾರು ತಲೆ ಮಿನ್ನ ಕೈ ಎತ್ತಿ, ಗುರುಗಳೆಲ್ಲ ನೋಡ್ಬೇಕು ಅವ್ರನ್ನ ನೋಡಿ. ಅಧ್ಯಾತ್ಮದ ಎಲ್ಲ ಒಂಚೂರು ಆ ಕಡೆ ನೋಡಿ. ಶ್ರೀ ಗುರುಭ್ಯೋ ನಮಃ ಅಂತ ತಲೆ ಮೇಲೆ ಕೈ ಎತ್ತಿ, ಎರಡು ಕೈ ಜೋಡಿಸಿ ಕೈ ಜೋಡಿಸ್ಕೊಳ್ಳಿ, ಕೈ ಮುಗಿರಿ. ಶ್ರೀ ಗುರುಭ್ಯೋ ನಮಃ. ಕನ್ನಡ ಹೇಳಿ. ಪ್ರತೀಕ್ಷಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಅಂದರೆ ಗುರುಪೂರ್ಣಿಮೆ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮನ ತುಂಬ ಚೆನ್ನಾಗಿ ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದಾರೆ. ಇದು ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸಕ್ಕೆ ಮೊದಲನೇ ಹೆಜ್ಜೆ ಆಗಿದೆ. ಮತ್ತು ಈ ಥರ ಎಲ್ಲ ಶಾಲೆಯಲ್ಲೂ ನಡೆಯಲ್ಲ. ಈ ಶಾಲೆಯಲ್ಲಿ ಮಾತ್ರ ತುಂಬ ವಿಜೃಂಭಣೆಯಿಂದ ಎಲ್ಲ ಮಕ್ಕಳನ್ನು pre-KG ಹಿಡಿದು 5ನೇ ತರಗತಿವರೆಗೂ ಪ್ರತಿಯೊಬ್ಬರು ಮಕ್ಕಳಿಗೂ ಅಕ್ಷರ ತಿದ್ದಿ ಅಭ್ಯಾಸ ಮಾಡಿಸಿ ಅವರ ಮುಂದಿನ ಭವಿಷ್ಯಕ್ಕೆ, ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಹೋಮ ಹವನ ಪ್ರತಿಯೊಬ್ಬ ಟೀಚರ್ಗಳು, ಪ್ರತಿಯೊಬ್ಬ ಅಪ್ಪ ಅಮ್ಮ ಮಕ್ಕಳ ಎಲ್ಲರೂ ಬಂದು ಅಕ್ಷರಾಭ್ಯಾಸದಲ್ಲಿ ಭಾಗವಹಿಸಿರೋದು ತುಂಬಾ ಒಳ್ಳೆ ಕೆಲಸ. ಪ್ರತಿಯೊಂದು ಏನೇ ಶುರು ಮಾಡಬೇಕಾದ್ರೂ ದೇವರ ಮುಖಾಂತರನೇ ನಾವು ಮುಂದಕ್ಕೆ ಹೋಗ್ಬೇಕಾಗಿರೋದು. ಆದ್ರಿಂದ ಅವರ ವಿದ್ಯಾಭ್ಯಾಸ ಮೊದಲನೇ ಹೆಜ್ಜೆ. ಅವರ ಜೀವನ ಪೂರ್ತಿಯಾಗಿ ಅವರು ವಿದ್ಯಾಭ್ಯಾಸ ಏನೇ ಮಾಡಿದ್ರು ವಿದ್ಯಾಭ್ಯಾಸನ ಯಾರು ಕಸ್ಕೊಳ್ಳೋಕ್ಕಾಗಲ್ಲ. ಆ ಪಾಸಿಟಿವಿಟಿಯಿಂದ ಮೊದಲನೇ ಹೆಜ್ಜೆ ಯಾವಾಗಲೂ ಗುರುಗಳ ಜೊತೆಗೆ, ಅಕ್ಷರಗಳ ಜೊತೆಗೆ, ದೇವರ ಜೊತೆಗೆ, ನಮ್ಮಂತ ಪೇರೆಂಟ್ಸ್ ಜೊತೆಗೆ ಮೊದಲನೇ ಹೆಜ್ಜೆ ಇಡೋದು. ಇದು ಒಂದು ಒಳ್ಳೆ ಕಾರ್ಯಕ್ರಮದ ಮೂಲಕ ಶುರು ಆಗಲಿ ಅಂತ ಮಾಡೋದು ಈ ಗುರುಪೂರ್ಣಿಮೆ ದಿವಸ.